ಇವರ ಗಿಲ್ಲಿ ನಟ ನಾಮಿನೇಟ್ ಆಗಿದ್ದಾರೆ. ಇವರ ಮನೆಯಿಂದ ಹೋಗೋಕೆ ಒಟ್ಟು 7 ಜನ ನಾಮಿನೇಟ್ ಆಗಿದ್ರಲ್ಲಿ ಗಿಲ್ಲಿ ನಟ ಹೆಸರು ಕೂಡ ಇದೆ. ಸೊ ಕಾದು ನೋಡಬೇಕು ಏನಾಗುತ್ತೆ, ಇವರ ಯಾರು ಎಲಿಮಿನೇಟ್ ಆಗಿ ಹೊರ ಹೋಗ್ತಾರೆ ಅಂತ. ಸೊ 7 ಜನರ ಪೈಕಿ ಇವತ್ತು ಇವರ ಕಿಚ್ಚನ ಪಂಚಾಯತಿಯು ಸಹ ಇರುತ್ತೆ. ಮತ್ತೆ ಇವರ ತುಂಬಾನೇ ಚೆನ್ನಾಗಿ ಟಾಸ್ಕ್ ಗಳಾಗಿರ್ಬೋದು, ಮತ್ತೆ ಸೂಪರ್ ಆಗಿ ಬೇರೆ ಮಾಜಿ ಕಂಟೆಸ್ಟೆಂಟ್ಸ್ ಗಳು 5 ಜನ ಬಂದಿರ್ತಾರೆ. ಮನೋರಂಜನೆಯು ಸಹ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಗಿಲ್ಲಿ ನಟ ಅಂತೂ ಸಿಕ್ಕಾಬಿಟ್ಟೆ ಮನೋರಂಜನೆ ಡೈಲಾಗ್ ಗಳನ್ನ ಹೊಡೆದು ಕಾಮಿಡಿಯನ್ನ ಮಾಡುತ್ತಾ ಕಂಪ್ಲೀಟ್ ಎಲ್ಲರಿಗೂ ಕೂಡ ನಗಿಸ್ತಾರೆ. ಅದು ತುಂಬಾನೇ ಇಷ್ಟ ಆಯ್ತು. ಮತ್ತೆ ಗಿಲ್ಲಿ ನಟಗೆ ಓಡಿಸ್ಕೊಳ್ಳೋ ಅವಶ್ಯಕತೆ ಇದೆ. ಸೊ ನೋಡ್ಬೇಕು ಏನಾಗುತ್ತೆ, 7 ಜನರ ಪೈಕಿ ಯಾರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗ್ತಾರೆ. ಇವತ್ತಿನ ಕಿಚ್ಚನ ಪಂಚಾಯತಿ ಅಂದ್ರೆ ಇವತ್ತು ಈ ವಾರದ ಒಂದು ಕಿಚ್ಚನ ಪಂಚಾಯತಿ ಆಗಿರ್ಬೋದು, ಸೂಪರ್ ಕಿಚ್ಚ ಸುದೀಪ ಕಾರ್ಯಕ್ರಮ, ಅದು ಕೂಡ ತುಂಬಾನೇ ಚೆನ್ನಾಗಿ ಮೂಡಿ ಬರೋದು ಗ್ಯಾರಂಟಿ. ಗಿಲ್ಲಿ ನಟನನ್ನ ಈ ಸತಿ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಕೊಟ್ರೆ ಚೆನ್ನಾಗಿರುತ್ತೆ ಎಂಬುದು ಪ್ರತಿಯೊಬ್ಬರ ಅಭಿಪ್ರಾಯ. ಯಾಕೆಂದ್ರೆ ಸಖತ್ತಾಗಿ ಎಲ್ಲರ ಕಡೆ ಒಂದು ಮನೋರಂಜನೆಯನ್ನ ಸಹ ಕೊಡ್ತಾ ಇದಾರಲ್ಲ, ಬಹಳನೇ ಇಂಟ್ರೆಸ್ಟಿಂಗ್ ಇಂದ ಕೂಡ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ನೋಡಿ ಇಷ್ಟ ಪಡ್ತಾ ಇದಾರೆ. ಸೊ ಹೀಗಾಗಿ ಗಿಲ್ಲಿ ನಟಗೆ ಸೇವ್ ಆಗ್ಲಿ, ಮತ್ತೆ ಕಿಚ್ಚನ ಚಪ್ಪಾಳೆಯೂ ಸಹ ಸಿಗಲಿ ಎಂಬುದು ಪ್ರತಿಯೊಬ್ಬರ ಸಹ ಆಸೆ ಮತ್ತೆ ಅಭಿಪ್ರಾಯ ಆಗಿದೆ. ನಿಮ್ಗೆ ಅನ್ಸುತ್ತೆ ಕಿಚ್ಚನ ಚಪ್ಪಾಳೆ ಗಿಲ್ಲಿ ನಟಗೆ ಕೊಡ್ಬೇಕಾ ಈ ಒಂದು ವಾರ? ತಪ್ಪದೆ ಕಮೆಂಟ್ ಮಾಡಿ, ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ.